ಎಣ್ಣೆ ಕಾದೈತಿ, ಸಾಸಿವೆ ಹಾಕಿ ಅಲ್ಲ ಉಳ್ಳಾಗಡ್ಡಿ ಬೇಲಿ ತಡಿ ಒಂದು ಸ್ವಲ್ಪ ಅನ್ನಮಗ್ಲು ಇಟ್ಟೈತೆ ನೋಡಿ, ಹೆರ್ಚಿಟ್ಟು ಟೊಮೆಟೊ ತೊಗೊಂಡು ಹಾಕಿದ್ರಾಗ ಮತ್ತು ಈಗ ತಿರುಗಿ ಚೆನ್ನಾಗಿ ಬೇಲಿ ಒಂದು ಸ್ವಲ್ಪ ಚೆನ್ನಾಗಿ ಕೊತ್ತಂಬರಿನೂ ಹಾಕಿ ತಿರುಗಿಬಿಡು. ಕೊತ್ತಂಬರಿನೂ ಹಾಕಿದೆ ಹಾಕಿಬಿಡು, ಸ್ವಲ್ಪ ಚೆನ್ನಾಗಿ ಬೇಲಿ ಎಣ್ಣೆ ಬಿಡಲಿ. ಅದು ಖಾರ ಹಾಕಿ ಅರಿಶಿನ ಪುಡಿ ತಗೋ. ಖಾರ ಭಾಳ ಅಂತ ನೋಡು ಮರ. ಇಲ್ಲ ಖಾರ ಇಲ್ಲ, ಕಲರ್ ಅಷ್ಟೇ ಇದ್ದಾನೆ. ಅಲ್ಲೇ ಸ್ಟ್ರಾಂಗ್ ಭಾಳ ಆಯ್ತದ. ಏನಿತ್ತಂದ್ರೆ ಇವ್ರು ಏನು ಚಿಕನ್ ಮಸಾಲ ಯಾರು ಕೊಟ್ಟಾರ? ಯಾರು ಕೊಡ್ತಾರೆ? ನೀನು ಉಗುರು ಬಾಚಬೇಕು. ಓನರ್ ಗೊತ್ತಾಗದ. ಕಲಸ ಚೆನ್ನಾಗಿ ಕಲಸದನೆ ಹೊಡಿ. ತತ್ತಿ ಹೊಡೆದ ಮೇಲೆ 4 ಸಾಕ್ಬಿಡು. ತತ್ತಿ ಮತ್ತು ದೇವ್ರ ಭಾಳ ಸಣ್ಣ ಹೋಗ್ಯಾವಲ್ಲ ತಳ್ಳಿ. ಇದೇನೋ ಭಾಳ ಹಳಕ್ಕೆ ಹಾಕಲ್ಲ, ಒಂಥರ ಸಜ್ಜಕ್ಕಾದಂಗೆ ಗಟ್ಟಿ ಆಗೋವರೆಗೂ ಬೇಯಿಸ್ಬೇಕಲ್ಲ. ಈಗ ಒಂಥರ ಎಗ್ ದಿಕ್ಕಿ ಆದಂಗೆ ಆತು ನೋಡಿ. ಸ್ವಲ್ಪ ವೇಟ್ ಮಾಡೋಂತಡಿ, ಗಟ್ಟಿ ಆಗತ್ತೆ. ಏನಿಲ್ಲ ನೋಡಿ, ರೈಸ್ ಮಾಡಿ ಕುಕ್ಕರ್ದಾಗ ರೈಸ್ ಐತಿ. ಕಟಕ್ ರೊಟ್ಟಿ ಅದಾವು, ಕಟಕ್ ರೊಟ್ಟಿ ಬುರ್ಜಿ ರೈಸ್ ಇಂಥ ತಿಂದ್ರಂದ್ರೆ ಮುದವತ್ತು ಉಳಿನ ತಂದೇನೆ. ರೊಟ್ಟಿ ತಿಂದು ಆರಾಮಾಗಿ ಮಕ್ಕೊಂಬಿಡ್ಬೋದು. ಏನು ಮಾಡೋದು, ಸೆಕೆಂಡ್ ರೊಟ್ಟಿ ತಿನ್ನೋದು ಬ್ಯಾಚುಲರ್ ಲೈಫ್ ಎಷ್ಟು ದಿನ ನಡೀತೈತಿ. ಆಮೇಲೆ ರೈಸ್ ಜೊತೆನೂ ಕೂಡ ಇದು ಭಾಳ ಸೂಪರ್ ಟೇಸ್ಟ್ ಬರುತ್ತೆ, ಭಾಳ ಚಲೋ ಅನಿಸುತ್ತೆ. ಬರ್ರಿ ಊಟ ಮಾಡೋಣ ಎಲ್ಲರೂ. ನಮ್ಗೆ ಸೈನ್ಸ್ ಮಂದಿ ನಾವು ಎದಕ್ಕೆ ಕೇಳಬೇಕು ಅಂತ ನಮ್ಗೆ ಗೊತ್ತಿಲ್ಲ. ಮುಗಿತಪ್ಪ ನಂದು ರೈಸ್ ಉಣ್ಣಿ, ನನ್ನ ಸಾಕು. ನಾನು ಒಲ್ಲೆ ಇನ್ನೊಟ್ಟು ರೈಸ್ ಒಲ್ಲೆ, ನೀವು 4 ತೊಳಿಲೆ ಆಯ್ತಾ.